ಸಾರಾಯಿ ಕುಡಿಯೋದ್ರಿಂದ ಆಗೋ ಉಪಯೋಗಗಳೇನು, ನಷ್ಟಗಳೇನು ಅಂತ ತುಂಬಾ ಜನ ಕೇಳ್ತಾರೆ. ಅದ್ರ ಬಗ್ಗೆನೇ ಮಾತಾಡೋಣ. ಇದು ಮೊದಲಿಗೆ ನಿಮ್ಗೆ ಒಳ್ಳೆ ನಿದ್ದೆ ಕೊಡುತ್ತೆ ಅನ್ಸುತ್ತೆ, ಆಮೇಲೆ ಇದು ನಿಮ್ಮ ನಿದ್ದೆಯನ್ನ ಕಿತ್ಕೊಡುತ್ತೆ. ಮೊದಲು ಇದು ಚೆನ್ನಾಗಿ ಊಟ ಸೇರಿಸುತ್ತೆ ಅನ್ಸುತ್ತೆ, ಆಮೇಲೆ ಊಟವನ್ನು ಕೂಡ ಕಕ್ಕಿಸ್ಬಿಡುತ್ತೆ, ಆಮೇಲೆ ಊಟಕ್ಕಿರುವಂತ ಒಂದಷ್ಟು ಜಾಗನು ಸಾರಾಯಿನೇ ತಗೊಂಡ್ಬಿಡುತ್ತೆ. ಮೊದಲು ಇದಕ್ಕೇನು ಹೆಚ್ಚು ಖರ್ಚಾಗಲ್ಲ ಅನ್ಸುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಇದು ಮನೆ ಮಟ್ಟಗಳನ್ನೇ ಮಾರಿಸ್ಬಿಡುತ್ತೆ. ಕೂತ್ಕೊಂಡು ಕುಡಿಯಕ್ಕೆ 4 ಜನ ಫ್ರೆಂಡ್ಸ್ ಅಂತ ಸಿಗ್ತಾರೆ, ಆದ್ರೆ ನಿಮ್ಗೆ ತುಂಬಾ ಪ್ರೀತಿಸುವಂತ ನಿಮ್ಮ ಮನೆಯವ್ರನ್ನೇ ದೂರ ಮಾಡುತ್ತೆ. ತುಂಬಾ ಜನ ಸಾರಾಯಿನ ಪರಮಾತ್ಮ ಅಂತಾರೆ, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಮನುಷ್ಯ ಸಾಕುವಂತ ಕ್ರೂರ ರಾಕ್ಷಸ. ಇದರ ಮೇಲೂ ಕುಡಿಲೇಬೇಕು ಅನ್ನೋರಿಗೆ ಬಿಡಿ ಅನ್ನೋಷ್ಟು ದೊಡ್ಡವ್ರು ನಾವಲ್ಲ. ಬಿಕಾಸ್ ನಿಮ್ಮ ದುಡ್ಡು, ನಿಮ್ಮ ಆರೋಗ್ಯ, ಅದು ನಿಮ್ಮ ಲೈಫ್. ಬಟ್ ಕುಡಿಯೋದ್ ಬಿಡಬೇಕು ಸರ್, ಆದ್ರೆ ಬಿಡಕ್ ಆಗ್ತಿಲ್ಲ, ಹೇಗ್ ಬಿಡೋದು ಅಂತ ಕೇಳೋರ್ಗೆ ಈ ವಿಡಿಯೋ. ಮೊದಲು ಕುಡಿಯೋದಕ್ಕೆ ಒಂದೇ ರೀಸನ್ ಸಾಕು, ಆಮೇಲೆ ಅದನ್ನ ಬಿಡಬೇಕು ಅಂತ ಅನ್ಕೊಂಡಾಗ ಸಾವಿರಾರು ರೀಸನ್ ಇದ್ರೂ ಕೂಡ ಬಿಡಕ್ಕಾಗಲ್ಲ. ಬಿಕಾಸ್ ಅಡಿಕ್ಟ್ ಆಗ್ಬಿಟ್ಟಿರ್ತೀರ. ಯಾವಾಗ ಒಬ್ಬ ವ್ಯಕ್ತಿ ಸ್ಮೋಕಿಂಗಿಗೆ ಅಥವಾ ಕುಡಿಯೋದಕ್ಕೆ ಅಡಿಕ್ಟ್ ಆಗ್ತಾನೋ, ಅವನ ದೇಹದಲ್ಲಿರುವಂತಹ ನಿಕೋಟಿನಮೈನ್, ಅಡಿನೈನ್, ಡೈನ್ಯೂಕ್ಲಿಯೋಟೈಡ್ ಅನ್ನುವಂತ ಒಂದು